ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾವಿವತ್ತು ಊರಿಗೆ ಹೊರಟಿದೀವಿ. ನಮ್ಮ ರಾಮನಾಥ್ಪುರಕ್ಕೆ ಹೊರಟಿದೀವಿ. ಒಂದ್ ಮದ್ವೆ ಇತ್ತು, ರಿಲೇಟಿವ್ಸ್ ದೆ. ಅದಕ್ಕೋಸ್ಕರ ರಾಮನಾಥ್ಪುರಕ್ಕೆ ಹೋಗಿ ಮದ್ವೆ ಅಟೆಂಡ್ ಮಾಡೋಣ ಅಂತ ಮಕ್ಳನ್ನ ಕೂಡ ಕರ್ಕೊಂಡು ಹೋಗ್ತಾ ಇದ್ವಿ. ಮಾರನೇ ಬೆಳಿಗ್ಗೆ ರಜಾ ಇತ್ತು ಮಕ್ಳಿಗೆ. ಅದಕ್ಕೋಸ್ಕರ ಬಬ್ಲುನ ಊರಲ್ಲೇ ಬಿಟ್ಬಿಟ್ಟು ಬರೋಣ. ನಮ್ ಊರ್ ಹಬ್ಬ 30 ರಿಂದ 40 ವರ್ಷ, ಅದ್ರೊಳಗಡೆ ಎಷ್ಟು ವರ್ಷ ಆಗಿದೆ ಗೊತ್ತಿಲ್ಲ. 35 ವರ್ಷ ಅಂತೂ ಖಂಡಿತ ಆಗಿದೆ. ಊರ್ ಹಬ್ಬ ಇದೆ, ಅದನ್ನ ಕೂಡ ಅಟೆಂಡ್ ಮಾಡ್ಬೇಕಿತ್ತು ನಾವು. ಅದೇ ಸ್ಕೂಲ್ ಟೈಮ್ ಅಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಏನ್ ಮಾಡೋದಾಯ್ತಾ, ಅಟೆಂಡ್ ಮಾಡ್ಲೇಬೇಕು. ಅದಕ್ಕೋಸ್ಕರ ಬಬ್ಲುಗೆ 1 ಡೇ ರಜಾ ಹಾಕಿಸ್ಬಿಟ್ಟು ಅವನ್ನ ಊರಲ್ಲೇ ಬಿಟ್ಬಿಟ್ಟು ಬರ್ತೀವಿ. ನಾನು, ಚೋಟು, ಬಬ್ಲು ಮತ್ತೆ ಅಮ್ಮು ಎಲ್ರು ವಾಪಸ್ ಬರೋಣ ಮದ್ವೆ ಮುಗಿಸ್ಕೊಂಡು ಅಂತ ಹೊರಟ್ವಿ. ಅಮ್ಮ ಅವರಿಗೂ ಹೇಳಿದ್ರು, ಅಮ್ಮನು ಬಂದಿದ್ರು ಮದ್ವೆಗೆ. ಮದ್ವೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ ಪಾಪು ಮದ್ವೆಲೆಲ್ಲ ಏನು ಖಾರ ಎಲ್ಲ ಪಾಪ ಏನು ತಿನ್ನಲ್ಲ. ಅದಕ್ಕೋಸ್ಕರ ಪಾಯಸನ ನನ್ಗೇನೆ ಬೇಕು, ಪಾಯಸ ನಾನ್ ತಿನ್ಬೇಕು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪಾಯಸ ತಿಂತಾ ಇದ್ದ. ಅದಾದ್ಮೇಲೆ ಮತ್ತೆ ನಾವು ಊರಿಗೆ ಬಂದ್ಬಿಟ್ಟು ವಾಪಸ್ ಬಂದ್ವಿ. ಮೈಸೂರಿಗೆ ಬಂದ್ಬಿಟ್ಟು 1 ಡೇ ಸ್ಕೂಲ್ ಇತ್ತು. ಸ್ಯಾಟರ್ಡೆ ಸ್ಕೂಲ್ ಮುಗಿಸ್ಕೊಂಡು ಮಂಡೆಗೆಲ್ಲ ಬಂದ್ವಿ. ಯಾಕಂದ್ರೆ ಮಂಡೆ ಕಳ್ಶ ಇತ್ತು, ಜೀರ್ಣೋದ್ಧಾರ ಇತ್ತು ದೇವಸ್ಥಾನದ್ದು. ತುಂಬಾ ದಿವಸದಿಂದ ಪೂಜೆ ಎಲ್ಲ ಬಿಟ್ಬಿಟ್ಟಿದ್ರು. ಅದಕ್ಕೋಸ್ಕರ ಊರ್ ಹಬ್ಬನೂ ಕೂಡ ಇರೋದ್ರಿಂದ ನಮ್ಮ ಆ ದೇವ್ರದ್ದು ಎಲ್ಲ ಕಳಶ ಎಲ್ಲ ತಗೊಂಬರೋಣ ಅಂತ ಇಡೀ ಬೀದಿಗೆಲ್ಲ ಫುಲ್ ಲೈಟಿಂಗ್ಸ್ ಹಾಕ್ಬಿಟ್ಟಿದ್ರು. ನಾವು ಬಂದ ತಕ್ಷಣ ಬೆಳಿಗ್ಗೆ ಎಲ್ಲ ರೆಕಾರ್ಡೇ ಮಾಡ್ಕೊಳಕ್ ಆಗ್ಲಿಲ್ಲ. ಅದಾದ್ಮೇಲೆ ನಾನು ರೆಕಾರ್ಡ್ ಮಾಡ್ಕೊಂಡು ರೆಡಿ ಆದ್ವಿ. ಹೋಗ್ತಾ ಇದೀವಿ ಇವಾಗ ಕಳಶ ತರಕ್ಕೆ ಅಂತ. ನಾನು ಕೂಡ ರೆಡಿ ಆಗಿದ್ದೆ, ನನ್ನ ತಂಗಿ ಕೂಡ ರೆಡಿ ಆಗಿದ್ಲು. ಅಮ್ಮು ಫಸ್ಟ್ ಏನೆ ನನ್ನ ತಮ್ಮನ ಜೊತೆ ಹೋದ್ಲು, ಯಾಕಂದ್ರೆ ನಾವು ಸ್ವಲ್ಪ ರೆಡಿ ಆಗೋದ್ ಲೇಟ್ ಆಯ್ತು. ಎಲ್ಲ ಹೋಗ್ತಾ ಇದ್ರು ಅಕ್ಕಪಕ್ಕ ಮನೆಯವರೆಲ್ಲ. ಮತ್ತೆ ನನ್ನ ತಮ್ಮ ಕೂಡ ರೆಡಿ ಆಗಿದ್ದ. ಅಮ್ಮು ಕಳಶ ಹೊರ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಓಕೆ ಹೊರ್ಸೋಣ ಅಂತ. ನಾನ್ ಚಿಕ್ಕವಳಾಗಿದ್ದಾಗ ಇದೇ ಹಬ್ಬಕ್ಕೆ ನಾನ್ ಕಳಸ ಹೊತ್ತಿದ್ದೆ. ಅದೇ ಲಾಸ್ಟ್ ಕೊನೆ ಹಬ್ಬ ಮಾಡಿದ್ದು. ಅದಾದ್ಮೇಲೆ ಇವಾಗನೇ ಹಬ್ಬ ಮಾಡ್ತಾ ಇರೋದು. ಹೊರ್ತೀನಿ ಅಂತ ಹೇಳಿದ್ಲಲ್ಲ ಅಂದ್ಬಿಟ್ಟು ಸರಿ ಕಳಶ ಹೊರ್ಸಿದ್ರೆ ಆಯ್ತು ಅಂದ್ಬಿಟ್ಟು ನಾವು ಕರ್ಕೊಂಡು ಹೋಗಿದ್ವಿ. ಒಂದಿನ ರಜಾ ಕೂಡ ಹಾಕೊಂಡು ಹೋದ್ವಿ. ಯಾಕಂದ್ರೆ ಏನ್ ಮಾಡೋದು, ಹಬ್ಬ ಬಂದಿದೆ, ಹೋಗ್ಲೇಬೇಕು ಅಂದ್ಬಿಟ್ಟು ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು, ತುಂಬಾ ಚೆನ್ನಾಗ್ ಅನ್ಸ್ತು. ದೇವ್ರ ಏನಂತಾರೆ, ಅದು ಬ್ಲೆಸ್ಸಿಂಗ್ಸ್ ಅಂತಾನೆ ಇರ್ಬೋದು. ಅದ ಕಳಶ ಎಲ್ಲ ಪೂಜೆ ಎಲ್ಲ ಮಾಡೋ ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಒಂದ್ ಸ್ವಲ್ಪ ತುಂತುರು ಮಳೆ ಕೂಡ ಬರ್ತಿತ್ತು. ಆದ್ರೆ ತುಂಬಾನೇ ಬರೋ ತರ ಬಂತು. ಆದ್ರೆ ಸ್ವಲ್ಪ ಬಂದ್ಬಿಟ್ಟು ಹಾಗೇನೆ ಹೋಗ್ಬಿಡ್ತು. ಪೂಜೆ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಸ್ವಲ್ಪ ಸ್ವಲ್ಪ ವಿಡಿಯೋನ ನಾನು ನಿಮ್ ಜೊತೆನೂ ಶೇರ್ ಮಾಡಕ್ಕೆ ಇಷ್ಟಪಟ್ಟಿದೀನಿ. ಫುಲ್ ವಿಡಿಯೋಸ್ ನ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನ ನೋಡಿ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನನ್ನ ಒಂದು ಮೆಮೊರೀಸ್ಗೆ ನಾನು ವಿಡಿಯೋಸ್ ನ ಮಾಡಿ ಹಾಕೊಂತಾ ಇದ್ದೀನಿ.
ತಪ್ಪು ನಪ್ಪು ಬಂದ್ರೆ ಅರಗಣ್ಣ ತೆರೆಗಣ್ಬಿಟ್ಟು ನಿನ್ ಪಾದ ಕಿಮ್ಕೊಂಡು ಮಾತಾಡವ. ಹೇಳಿ ತಾಯಿ. ಮಾತಾಡವ ಮಾತಾಡವ. ಹೆಣ್ಣು ಮಕ್ಕಳ ಮೇಲೆ ಪತ್ರ ಯಾವ ದೇವತೆ ಬಂದ ನಮ್ಗೆ ಅರಿವಿಲ್ಲ. ಯಾರವ ಅಲ್ಲಿ ಜಾಗ ಬಿಡ್ತು ಅಯ್ಯಪ್ಪ ಮುಂದೆ ಹೋಗೋಣ. ಹೇಳ್ತಾಯಿ. ದೇವರೆಲ್ಲ ತಗೊಂಡು ನಾವು ಹೊಳೆಗೆ ಹೋಗ್ತೀವಿ. ನಮ್ದು ಕಾವೇರಿ ಹೊಳೆ ಇದೆ, ಮತ್ತೆ ತೂಪ್ ಸೇತುವೆ ಕೂಡ ಇದೆ. ಅಲ್ಲಿ ಫುಲ್ ಫೇಮಸ್. ಇವಾಗ ಒಂದ್ ಸ್ವಲ್ಪ ಹಾಳಾಗೋಗಿದೆ. ನಾವು ನದಿಯಿಂದ ಮೇಲ್ ಬಂದ್ವಿ. ಒಂದ್ ಸ್ವಲ್ಪ ಇಲ್ಲಿಂದ ದೇವ್ರು ಕರೆಸ್ತಾರೆ ಅಂತ ಹೇಳ್ತಾರೆ. ಅದು ಪೂಜೆ ಎಲ್ಲ ಮಾಡಿಸಿ ಕಳಶ ಎಲ್ಲ ಹೊತ್ತಿರೋರ್ಗೆ ಅದು ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು. ಅರ್ಥ ಮಾಡ್ಕೊಳ್ಳೋರಿಗೆನೆ ಅದು, ನಂಬೋರಿಗೆ ದೇವ್ರು. ಇಲ್ಲ ಅಂದ್ರೆ ಏನಿಲ್ಲ, ಪಾಸಿಟಿವ್ ಒಂದು ಡೋಲ್ ಬಾರಿಸ್ತಿರ್ತಾರಲ್ವಾ, ಅದು ವೈಬ್ರೇಷನ್ಗೆ ಹಾಗಾಗತ್ತೆ. ನಾನ್ ನಂಬ್ತೀನಿ ಅದನ್ನ. ಯಾಕಂದ್ರೆ ನನ್ನ ಮಗಳಿಗೆ ಯಲ್ಲಮ್ಮ ಅಂತ ಹೆಸರೇ ಗೊತ್ತಿರ್ಲಿಲ್ಲ, ದೇವ್ರ ಹೆಸರೇ ಗೊತ್ತಿರ್ಲಿಲ್ಲ. ಅದೊಂದು ಪಾಸಿಟಿವ್ ಫೀಲ್ ಬರುತ್ತೆ ಪೂಜೆ ಮಾಡ್ಬೇಕಾಗಿರ್ಬೋದು. ಪ್ರತಿಯೊಂದು ಮಕ್ಳಿಗೂನು ಚೆನ್ನಾಗಿತ್ತು. ಏನೋ ಒಂಥರ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು. ನಾವೆಲ್ಲ ಕೂಡಿ ಹಬ್ಬ ಮಾಡ್ತಾ ಇರೋದು.
ಬಹಳ ಸಂತೋಷ ಆಯ್ತು. ರಾಮದೇವ್ರಿಗೂ ಸಂತೋಷ ಆಯ್ತು. ಹೆಣ್ಮಕ್ಳು ಬಂದ್ರೆ ಯಾವ ದೇವತೆ ಮಾತಾಡ್ಬೇಕು. ಮಾತಾಡೋ ಮಗಳೇ, ಮಾತಾಡೋ ದೇವ್ರೆ, ಮಾತಾಡವ ಈಗ ಹೋಗೋಣ ಒಟ್ಟಿಗೆ. ಮಾತಾಡೋ ಮಾಡ್ತಾವ್ರೆ. ಹೆಣ್ಮಕ್ಳು ಬಂದಿಯ ನಿನ್ನ ಪಾದ ಬಿಟ್ಟು ಬೇಡ್ಕೋಬೇಕು. ನೀನು ಹೆಣ್ಮಕ್ಳು ಬಂದ್ರೆ ಇಂಥ ದೇವರು ಅಂತ ಹೇಳು. ಸಾಕು ಅಷ್ಟೇ. ಅವರೆಲ್ಲರೂ ಕೇಳ್ಬೇಕು. ಎಲ್ಲರೂ ನಿಮ್ಮಂಗೆ ಅಕ್ಷಂಗರನ್ನು ಕೇಳ್ಬೇಕಾರೆ ಯಾರು ಅಂತ ಹೇಳು. ಎಲ್ಲಮ್ಮ ಎಲ್ಲಮ್ಗೆ ಮಾಡ್ಬೇಕಾದ್ರೆ ಸಂತೋಷ ಆಗದವ. ಈಗ ಯಾವ ದೇವ್ರು ಬಂದ್ರೆ ಅದೇ ದೇವ್ರು ಮುಂಚೆ ಇರ್ಬೇಕು. ದೇವಸ್ಥಾನಕ್ಕೆ ಹೋಗಾಡ್ತವೆ ಚೇಂಜ್ ಮಾಡಿ ಹೇಳತ್ರೆ ಕೊಲ್ಲಾಯ್ತಾರೆ. ನೀನಮ್ಮ ಅದೇ ಈಗ ಮಾಡ್ಬೇಕಾದ್ರೆ ನೀವು ಬಡಮಕ್ಳಿಗೆ ಒಳ್ಳೆ ಮಾಡ್ಕೊ ಹೋಗ್ತೀವು. ಇನ್ನ ಕುಟುಂಬಕ್ಕೆ ಒಳ್ಳೆ ಮಾಡ್ಕೊ ಹೋಗ್ತೀಯ ಹೇಳು ಬಾಯ್ಬಿಟ್ಟು. ಗ್ರಾಮಕ್ಕೆ ಒಳ್ಳೇದಾಗ್ಬೇಕು ಬಾಯಲ್ಲಿ ನೀರು ಕುಡ್ಸೋಣ. ಪೂಜೆ ಎಲ್ಲ ಮುಗಿದ್ಮೇಲೆ ಇನ್ನ ಮಕ್ಕಳಿಗೆಲ್ಲ ಒಳ್ಳೆ ಮಾಡ್ಕೊ ಹೋಗ್ತೀವ. ನೀನು ಹೂ ಅನ್ಬೇಡ, ಒಳ್ಳೆ ಮಾಡ್ಕೊ ಹೋಗ್ತೀನಿ. ಬಾಯಿಲ್ವಾ ದಿನ ನಮ್ಮ ಮನೆಯವ್ರು ಬಂದಿರಲಿಲ್ಲ. ಹೇಳು ನೀನು ಮುಗಿಸ್ಕೊಂಡು ಈಗ ನಿಮಗೆ ಒಂದು ತಡೆ ಮಾಡಿಸು. ನಾನು ಏನ್ ಹೇಳಿದ್ದೆ, ಒಂದು ದೇವ್ರ ತಡೆ ಮಾಡಿಸಿ ದೇವ್ರಗಳಿಗೆ ಸೆರೆ ಇರ್ತದೆ, ಸೆರೆ ಬಿಟ್ಟೋಲಿ ಅಂತ ಹೇಳಿದ್ದೆ. ಇವ್ರು ಹೊಡಿಸದೇ ಇಲ್ಲ. ಎಲ್ಲ ಮುಗಿಸ್ಕೊಂಡು ಮಾತಾಡಕ್ಕೆ ಏನಂತೆ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.